ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಐಪಿಎಲ್ ಸಂಭ್ರಮ ಮಾಡಬೇಕು ಅಂತಿದ್ದವರಿಗೆ ರಾಜ್ಯದ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಇತ್ತ ಬಂಗಾಳ ಮತ್ತೆ ರಣರಂಗ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಬಳಿಕ ಈಗ ಕಲ್ಯಾಣ್ ಬ್ಯಾನರ್ಜಿಗೂ ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ. ಆ ಕಡೆ ಯುಪಿಯಲ್ಲಿ ಯೋಗಿ ಪೊಲೀಸರು ಮತ್ತೊಂದು ಎನ್ಕೌಂಟರ್ ಮಾಡಿದ್ದು, ರಾಜ್ಯದಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಪ್ರಿಯಾಂಕ್ ಖರ್ಗೆ ಹಾಗೂ ಪರಮೇಶ್ವರ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ನೇಪಾಳ ಪ್ರಧಾನಿ ಭಾರತದ ಭೂಮಿ ನಮ್ಮ ವಶದಲ್ಲಿದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಗೃಹ ಸಚಿವ ಅಮಿತ್ ಶಾ ಅವರ ದೊಡ್ಡ ಘೋಷಣೆ ಬಗ್ಗೆ ಹೇಳ್ಬಿಡ್ತೀವಿ. ಕಳೆದ 3 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಮಾಡ್ತಿರೋ ಮಣಿಪುರದ ಹಿಂಸಾಚಾರದ ವಿಷಯವಾಗಿ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಆ ರಾಜ್ಯಕ್ಕೆ ದೇಶದ ಅತ್ಯಂತ ಶಕ್ತಿಶಾಲಿ ಪಡೆ ಕೋಬ್ರಾ ಪಡೆಯನ್ನ ನಿಯೋಜನೆ ಮಾಡ್ತಿದ್ದಾರೆ. 2 ಪ್ರಮುಖ ಬೆಟಾಲಿಯನ್ಗಳನ್ನ ನಿಯೋಜಿಸೋಕೆ ಅಮಿತ್ ಶಾ ಅವರ ಗೃಹ ಇಲಾಖೆ ಅಪ್ರೂವಲ್ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿದ್ದ 207ನೇ ಬೆಟಾಲಿಯನ್ ಮತ್ತು ಅಸ್ಸಾಂನಲ್ಲಿದ್ದ 210ನೇ ಕೋಬ್ರಾ ಬೆಟಾಲಿಯನ್ಗೆ ಮಣಿಪುರದಲ್ಲಿ ತಕ್ಷಣವೇ ಕಾರ್ಯಾಚರಣೆ ಶುರು ಮಾಡೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಈಗ ಇವರು ಹೋಗ್ತಿರೋದು ಬರೀ ಸೆಕ್ಯೂರಿಟಿಗಲ್ಲ, ಆಪರೇಷನಲ್ ಡ್ಯೂಟಿಗೆ. ಅಂದ್ರೆ ಭಾರತ ವಿರೋಧಿ ಶಕ್ತಿಗಳ ವಿರುದ್ಧ ಆಕ್ಷನ್ ತಗೊಳ್ಳೋಕೆ. ಇನ್ಮೇಲೆ ಭಾರತದ ಪಡೆಗಳ ವಿರುದ್ಧ, ಜನರ ವಿರುದ್ಧ ದಾಳಿ ಮಾಡಿದ್ರೆ ಗುಂಡಿನ ಮೂಲಕ ಉತ್ತರ ಸಿಗುತ್ತೆ. ನಿಮ್ಗೆ ಗೊತ್ತಿರಬಹುದು, ಮಣಿಪುರದಲ್ಲಿ 2023ರಿಂದಲೂ ಭೀಕರ ಜನಾಂಗೀಯ ಸಂಘರ್ಷ ನಡೀತಲೇ ಇದೆ. ಇದಕ್ಕೆ ವಿದೇಶಿ ಶಕ್ತಿಗಳು ಹಣ, ಆಯುಧ ನೀಡ್ತಿವೆ. ಪಕ್ಕದ ಮಯನ್ಮಾರ್ನಿಂದ ಆಪರೇಟ್ ಆಗೋ ಭಾರತ ವಿರೋಧಿ ಬಂಡುಕೋರ ಗುಂಪುಗಳು ಕೂಡ ಈಗ ತಮ್ಮ ದಾಳಿಗಳನ್ನು ತೀವ್ರಗೊಳಿಸಿವೆ. ಇತ್ತೀಚೆಗಷ್ಟೇ ಮಣಿಪುರದ ಉಕ್ರುಲ್ ಜಿಲ್ಲೆನಲ್ಲಿ ಟ್ರಕ್ ಡ್ರೈವರ್ ಮೇಲೆ ದಾಳಿ ಮಾಡಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಭದ್ರತಾ ಪಡೆಗಳ ಮೇಲೂ ಹಲವು ಸಲ ದಾಳಿಗಳಾಗಿವೆ. ಹಾಗೆ ನೋಡಿದ್ರೆ ಮಣಿಪುರವನ್ನ ಹ್ಯಾಂಡಲ್ ಮಾಡೋದು ಕೇಂದ್ರ ಸರ್ಕಾರಕ್ಕೂ ತುಂಬಾ ಚಾಲೆಂಜ್ ಆಗಿತ್ತು. ಈಗ ಕೊನೆಗೂ ಕೋಬ್ರಾ ಕಮಾಂಡೋಗಳಿಗೆ ಆಪರೇಷನ್ ನಡೆಸೋಕೆ ಅನುಮತಿ ಸಿಕ್ಕಿದೆ. ಈ ಕೋಬ್ರಾ ಸಿಆರ್ಪಿಎಫ್ನ ಸ್ಪೆಷಲ್ ಜಂಗಲ್ ವಾರ್ಫೇರ್ ಯೂನಿಟ್. ಕಾಡಿನೊಳಗಡೆ ಸದ್ದಿಲ್ಲದೆ ನುಗ್ಗಿ ಮಿಂಚಿನ ವೇಗದಲ್ಲೇ ಅಟ್ಯಾಕ್ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ಸ್. ಇವರ ಟ್ರೈನಿಂಗ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ವಾರಗಟ್ಟಲೆ ದಟ್ಟ ಕಾಡಿನಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆಯೋ ಸರ್ವೈವ್ ಆಗಿ ಆಪರೇಷನ್ ಮುಗಿಸೋ ಛಲ ಇವರಿಗಿರುತ್ತೆ. ಕಾಶ್ಮೀರದಲ್ಲಿ ಉಗ್ರರನ್ನ ಮಟ್ಟ ಹಾಕೋದ್ರಿಂದ ಹಿಡಿದು ಮಧ್ಯ ಭಾರತದ ದಂಡಕಾರಣ್ಯದಲ್ಲಿ ನಕ್ಸಲರನ್ನ ಸದೆ ಬಡಿಯೋವರೆಗೂ ಇವರು ತಮ್ಮ ಶಕ್ತಿ ತೋರಿಸಿದ್ದಾರೆ. ಹೇಳಿ ಕೇಳಿ ಮಣಿಪುರ ಸಂಪೂರ್ಣವಾಗಿ ಬೆಟ್ಟಗುಡ್ಡಗಳಿಂದಲೇ ಕೂಡಿರೋ ಹಿಲ್ ಸ್ಟೇಟ್. ನಾರ್ಮಲ್ ಫೋರ್ಸ್ಗೆ ಅಲ್ಲಿ ಆಪರೇಷನ್ ಮಾಡೋದು ದೊಡ್ಡ ಚಾಲೆಂಜ್. ಆದ್ರೆ ಕೋಬ್ರಾ ಕಮಾಂಡೋಗಳಿಗೆ ಇಂಥದ್ದೇ ಕಠಿಣ ಜಾಗಗಳಲ್ಲಿ ಕಾದಾಡಿದ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ಮಯನ್ಮಾರ್ ಬಾರ್ಡರ್ನಿಂದ ನುಸುಳಿ ಅಲ್ಲಿನ ಕಾಡುಗಳಲ್ಲಿ ಅಡಗಿರೋ ಪುಂಡ ಉಗ್ರರನ್ನ ಅವರದೇ ಭಾಷೆಯಲ್ಲಿ ಡೀಲ್ ಮಾಡೋಕೆ ಇವರು ಪರ್ಫೆಕ್ಟ್. ಹೀಗಾಗಿ ಕೇಂದ್ರ ಸರ್ಕಾರ ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತರೋಕೆ ನೇರವಾಗಿ ಕೋಬ್ರಾ ಕಮಾಂಡೋಗಳನ್ನೇ ಮಣಿಪುರಕ್ಕೆ ಶಿಫ್ಟ್ ಮಾಡ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದರ ಹಿಂದೊಂದು ಹಿಂಸಾಚಾರ ನಡೀತಿದೆ. ಶನಿವಾರವಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿಯಾಗಿತ್ತು. ಈಗ ಮತ್ತೋರ್ವ ಟಿಎಂಸಿ ಎಂಪಿ ಕಲ್ಯಾಣ್ ಬ್ಯಾನರ್ಜಿ ಮೇಲೂ ಅಟ್ಯಾಕ್ ಆಗಿದೆ. ಕಾರ್ಯಕರ್ತರ ಅರೆಸ್ಟ್ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಗುಂಪೊಂದು ಕಪ್ಪು ಬಾವುಟ ತೋರಿಸಿ ಅವರ ತಲೆಗೆ ಹೊಡೆದಿದೆ. ಇದರಿಂದ ತಲೆಗೆ ಪೆಟ್ಟಾಗಿ ರಕ್ತ ಬಂದಿದೆ. ಇದೆಲ್ಲ ಪೊಲೀಸರ ಮುಂದೆಯೇ ನಡೆದಿದೆ. ಗಲಾಟೆ ಕಂಟ್ರೋಲ್ ಮಾಡೋಕೆ ಅಲ್ಲಿ ಫುಲ್ ಪೊಲೀಸ್ ಮತ್ತೆ ಸೆಂಟ್ರಲ್ ಫೋರ್ಸ್ ಹಾಕಲಾಗಿದೆ. ಇತ್ತ ಅಭಿಷೇಕ್ ಮೇಲಿನ ದಾಳಿ ಬಗ್ಗೆ ಸಿಸಿಟಿವಿ ಇಟ್ಕೊಂಡು ಪೊಲೀಸರು ಸುಮೋಟೋ ಕೇಸ್ ಹಾಕಿದ್ದಾರೆ. 5ರನ್ನ ಅರೆಸ್ಟ್ ಮಾಡಿ 2ರನ್ನ ವಿಚಾರಣೆ ಮಾಡ್ತಿದ್ದಾರೆ. ಟಿಎಂಸಿ ಇದನ್ನ ಬಿಜೆಪಿ ಮಾಡಿಸಿರೋ ಕೊಲೆ ಯತ್ನ ಅಂತ ಹೇಳಿದ್ರೆ, ಬಿಜೆಪಿ ಇದನ್ನ ತಳ್ಳಿ ಹಾಕಿದೆ. ವರ್ಷಗಟ್ಲೆ ಟಿಎಂಸಿ ಕೊಟ್ಟಿರೋ ಟಾರ್ಚರ್ಗೆ ಜನರೇ ರೊಚ್ಚಿಗೆದ್ದಿದ್ದಾರೆ ಅಂತ ಬಿಜೆಪಿ ಹೇಳಿದೆ. ಇನ್ನು ಈ ದಾಳಿ ಆದ್ಮೇಲೆ ಶುರುವಾಗಿರೋ ಹಾಸ್ಪಿಟಲ್ ಡ್ರಾಮಾ ಈಗ ದೊಡ್ಡ ಕಾಂಟ್ರವರ್ಸಿ ಆಗ್ತಿದೆ. ಕುತ್ತಿಗೆ ಮತ್ತೆ ಬೆನ್ನು ನೋವು ಅಂತ ಅಭಿಷೇಕ್ರನ್ನ ಬೆಲ್ಲೆವ್ಯೂ ಹಾಸ್ಪಿಟಲ್ಗೆ ಸೇರಿಸಲಾಯಿತು. ಆದ್ರೆ ಡಾಕ್ಟರ್ಸ್ ಎದೆ ಭಾಗದಲ್ಲಿ ಸ್ವಲ್ಪ ಗಾಯ ಬಿಟ್ರೆ ಬೇರೇನೂ ಆಗಿಲ್ಲ, ಅಡ್ಮಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು. ಇದರಿಂದ ಗರಂ ಆದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ನಾಯಕರು ಪ್ರೆಷರ್ ಹಾಕಿ ಬೆದರಿಕೆ ಒಡ್ಡಿ ಡಿಸ್ಚಾರ್ಜ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. 35 ವರ್ಷ ಸಿಪಿಎಂ ಆಡಳಿತದಲ್ಲೂ ಈ ಥರ ಆಗಿರ್ಲಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂದಿದ್ರೆ ಅಭಿಷೇಕ್ ಸಾಯ್ತಿದ್ರು, ಕಣ್ಣಿಗೂ ಡ್ಯಾಮೇಜ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಅಂತ ಮಮತಾ ಹೇಳಿದ್ದಾರೆ. ಇತ್ತ ಅಭಿಷೇಕ್ ಬ್ಯಾನರ್ಜಿ ಮಾತನಾಡಿದ್ದಾರೆ. ನಾನು ಬಿಜೆಪಿ ಸರ್ಕಾರ ಪ್ರಾಯೋಜಿತ ಉಗ್ರದಾಳಿಗೆ ಬಲಿಪಶುವಾಗಿದ್ದೀನಿ ಅಂದಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಒಂದು ಆಡಿಯೋ ರಿಲೀಸ್ ಮಾಡಿದೆ. ಇದು ಬೆಲ್ಲೆವ್ಯೂ ಹಾಸ್ಪಿಟಲ್ ಸಿಇಒ ಪ್ರದೀಪ್ ಟಂಡನ್ಗೆ ಮಮತಾ ಹಾಕಿರೋ ಬೆದರಿಕೆ ಅಂತ ಬಿಜೆಪಿ ಹೇಳಿದೆ. ಅದರಲ್ಲಿ ಬಿಜೆಪಿ ಪವರ್ನಲ್ಲಿದೆ ಅಂತ ನೀವು ಡಾಕ್ಟರ್ಗಳಿಗೆ ಬೆದರಿಕೆ ಹಾಕ್ತಿದ್ದೀರಾ, ಮುಂದೆ ನಿಮ್ಮನ್ನ ನೋಡ್ಕೊಳ್ತೀವಿ ಅಂತ ಆವಾಜ್ ಹಾಕಿರೋದು ಕಂಡುಬಂದಿದೆ. ಅಲ್ಲದೆ ಅಭಿಷೇಕ್ಗೆ ಏನೂ ಗಾಯ ಆಗಿಲ್ಲ ಅಂದ್ರೂ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಮಮತಾನೇ ಪ್ರೆಷರ್ ಹಾಕ್ತಿದ್ರು. ಸಿಐಡಿ ಸಮನ್ಸಿಂದ ಎಸ್ಕೇಪ್ ಆಗೋಕೆ ಈ ತರ ನಾಟಕ ಆಡ್ತಿದ್ದಾರಾ ಅಂತ ಬಿಜೆಪಿ ಪ್ರತ್ಯಾರೋಪ ಮಾಡಿದೆ. ಇನ್ನೊಂದ್ ಕಡೆ ಬಂಗಾಳದಲ್ಲಿ ಬುಲ್ಡೋಸರ್ ಆಕ್ಷನ್ ಜೋರಾಗಿ ನಡೀತಿದೆ. ಉತ್ತರ 24 ಪರಗಣ ಜಿಲ್ಲೆಯ ಟಿಟಾಘರ್ನಲ್ಲಿ ಟಿಎಂಸಿ ಪಾರ್ಟಿ ಆಫೀಸ್ ಹಾಗೂ ಅದರ ಪಕ್ಕದಲ್ಲಿದ್ದ ಅಂಗಡಿಗಳನ್ನ ನೆಲಸಮ ಮಾಡಲಾಗಿದೆ.
ಅಕ್ರಮ ಚಟುವಟಿಕೆ ಆರೋಪದ ಮೇಲೆ ಇದನ್ನ ಕೆಡವಿದ್ದಾರೆ. ಈ ಆಫೀಸ್ ನಡೆಸುತ್ತಿದ್ದ ಟಿಎಂಸಿ ಲೋಕಲ್ ಲೀಡರ್ ಇನಾಮ್ ಖಾನ್ನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳನ್ನ ನಿಯೋಜಿಸಲಾಗಿತ್ತು. ಇನ್ನು ಸ್ನೇಹಿತರೆ, ಕಾಮಾಖ್ಯ ಶಕ್ತಿಪೀಠ ದರ್ಶನ ಮಾಡಬೇಕು ಅಂತ ಇರೋರಿಗೆ 7 ಸ್ಯಾಂಡ್ಸ್ ಟೂರಿಸಂ ಕಡೆಯಿಂದ ಒಳ್ಳೆ ಆಫರ್ ಇದೆ. ಇದೇ ಜುಲೈ 14ಕ್ಕೆ ಈ ಟ್ರಿಪ್ ಶುರುವಾಗ್ತಿದೆ. ಕಾಮಾಖ್ಯ ದೇಗುಲ, ಬ್ರಹ್ಮಪುತ್ರ ನದಿ, ಉಮಾನಂದ ದೇವಸ್ಥಾನ ಮತ್ತೆ ವಸಿಷ್ಠ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 26,500 ರೂಪಾಯಿ ಮಾತ್ರ. ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಊಟ ಮತ್ತೆ ಎಸಿ ಟ್ರಾನ್ಸ್ಪೋರ್ಟ್ ಕವರ್ ಆಗತ್ತೆ. ಜೊತೆಗೆ 24 ಗಂಟೆ ಟೂರ್ ಮ್ಯಾನೇಜರ್ ಇರ್ತಾರೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ರಾಜ್ಯದ ಹೊಸ ಸಿಎಂ ಆಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಿವೆ. ಡಿಸಿಎಂ ಮತ್ತು ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಶುರುವಾಗಿದೆ. ಸದ್ಯ ಡಿಸಿಎಂ ಸ್ಥಾನಕ್ಕಾಗಿ ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಎನ್ನಲಾಗ್ತಿದೆ. ನನಗೆ ಡಿಸಿಎಂ ಕೊಡಬೇಕು ಅಂತ ಪರಮೇಶ್ವರ್ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ ಎನ್ನಲಾಗ್ತಿದೆ. ನನಗೆ ಡಿಸಿಎಂ ಕೊಡ್ದಿದ್ರೆ ನಾನು ಶಾಸಕನಾಗೇ ಇರ್ತೀನಿ ಅಂದಿದ್ದಾರಂತೆ. ಇತ್ತ ಪ್ರಿಯಾಂಕ್ ಖರ್ಗೆ ನನಗೂ ಡಿಸಿಎಂ ಬೇಕು ಅಂತ ಕೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇತ್ತ ಸಿದ್ದರಾಮಯ್ಯ ಸಚಿವ ಸ್ಥಾನ ಕೊಡಬೇಕು ಅಂತ ಕೆಲವರ ಹೆಸರುಗಳನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ. ಎಎಸ್ ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವಗಿರಿ ಕೊಡಬೇಕು ಅಂದಿದ್ದಾರೆ. ಜೊತೆಗೆ ಸಂತೋಷ್ ಲಾಡ್, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ರಿಗೂ ಸಚಿವ ಸ್ಥಾನ ಕೊಡಬೇಕು ಅಂದಿದ್ದಾರೆ ಅಂತ ಗೊತ್ತಾಗಿದೆ. ಈ ಲಾಬಿ ಶಿಫಾರಸು ಸುದ್ದಿ ನಡುವೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಹೊಸ ಸಂಪುಟದಲ್ಲಿ ಎಷ್ಟು ಡಿಸಿಎಂಗಳನ್ನ ಮಾಡಬೇಕು ಅನ್ನೋ ಪ್ರಪೋಸಲ್ ಬಂದಿಲ್ಲ. ಇದೆಲ್ಲ ಜೂನ್ 3ರ ನಂತರ ಆಗುತ್ತೆ ಅಂತ ಖರ್ಗೆ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಾತನಾಡಿ, ಜನಬೆಂಬಲ ಇರೋ ಸೂಕ್ತ ವ್ಯಕ್ತಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ಕೊಡ್ತೀವಿ. ಸಿಎಂಗೆ ಉತ್ತಮ ಸಮನ್ವಯ ಇರಬೇಕು, ಅಂತವರನ್ನೇ ಆಯ್ಕೆ ಮಾಡ್ತೀವಿ ಅಂತ ಖರ್ಗೆ ಹೇಳಿದ್ದಾರೆ. ಇನ್ನು ಲೋಕಭವನದಲ್ಲಿ ಡಿಕೆ ಶಿವಕುಮಾರ ಪ್ರಮಾಣ ವಚನ ಸರಳವಾಗಿ ನಡೆಯಲಿದೆ. ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ತಪ್ಪು ಸಂದೇಶ ಹೋಗಬಾರದು ಅಂತ ಹೈಕಮಾಂಡ್ ಸಿಂಪಲ್ ಆಗಿ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದೆ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಎನ್ಕೌಂಟರ್ ಆಗಿದೆ. ಬಕ್ರೀದ್ ಹಬ್ಬದ ದಿನ ಯುವಕನನ್ನ ಹತ್ಯೆ ಮಾಡಿದ ಪ್ರಮುಖ ಆರೋಪಿಯನ್ನ ಯುಪಿ ಪೊಲೀಸರು ಘಾಜಿಯಾಬಾದ್ನಲ್ಲಿ ಹೊಡೆದಾಕಿದ್ದಾರೆ. ಈತನನ್ನ ಅಸಾದ್ ಅಂತ ಗುರುತಿಸಲಾಗಿದೆ. 17 ವರ್ಷದ ಸೂರ್ಯ ಪ್ರತಾಪ್ ಚೌಹಾಣ್ ಅನ್ನೋ ಯುವಕನನ್ನ ಅಸಾದ್ ಮತ್ತು ಆತನ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಿದ್ರು. ಘಟನೆ ಬಳಿಕ ಎಸ್ಕೇಪ್ ಆಗಿದ್ದ ಅಸಾದ್ ತಲೆಗೆ ಪೊಲೀಸರು 50,000 ರೂಪಾಯಿ ಬಹುಮಾನ ಘೋಷಿಸಿದ್ರು. ಶನಿವಾರ ರಾತ್ರಿ ಈತನನ್ನ ಅಡ್ಡಗಟ್ಟಲಾಗಿತ್ತು. ಅಲ್ಲಿ ಈತ ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡಿದ್ದ. ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ ಮೇಲೆ ತೀವ್ರವಾಗಿ ಗಾಯಗೊಂಡಿದ್ದ. ಕೊನೆಗೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಇದೇ ಗಾಜಿಯಾಬಾದ್ನಲ್ಲಿ ಏಷ್ಯನ್ ಪ್ಯಾರಾ ಗೇಮ್ಸ್ಗೆ ಆಯ್ಕೆಯಾಗಿದ್ದ ಅಥ್ಲೀಟ್ ಒಬ್ಬರನ್ನ ಹತ್ಯೆ ಮಾಡಲಾಗಿದೆ. ಇವರನ್ನ 25 ವರ್ಷದ ಚಿರಾಗ್ ತ್ಯಾಗಿ ಅಂತ ಗುರುತಿಸಲಾಗಿದೆ. 2 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ನಡೆದ ನ್ಯಾಷನಲ್ ಚಾಂಪಿಯನ್ಶಿಪ್ನ 400 ಮೀಟರ್ ರೇಸ್ನಲ್ಲಿ ಚಿರಾಗ್ ಚಿನ್ನದ ಪದಕ ಗೆದ್ದು ಏಷ್ಯನ್ ಪ್ಯಾರಾ ಗೇಮ್ಸ್ಗೆ ಕ್ವಾಲಿಫೈ ಆಗಿದ್ರು. ಆದರೆ ಶನಿವಾರ ಇವರನ್ನ ಕೊಲೆ ಮಾಡಲಾಗಿದೆ. ಸದ್ಯ ಈ ಕೇಸ್ಗೆ ಸಂಬಂಧಿಸಿದಂತೆ ಇವರ ಆಪ್ತ ಸ್ನೇಹಿತ ಮತ್ತು ಅಥ್ಲೇಟ್ ಆಗಿರೋ ಯಶ್ ಖತೀಕ್ ಅನ್ನೋ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಗೇಮ್ನಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಕ್ಕೆ ಈ ತರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇನ್ನು ಜಮ್ಮು ಕಾಶ್ಮೀರದ ಎಲ್ಒಸಿ ಬಳಿ ಸೇನೆ ಕಾರ್ಯಾಚರಣೆ ನಡೆಸಿದೆ. ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದ 3 ಹಿಡಿದಾಕಿದೆ. ಇವರನ್ನ ಆದಿಲ್ ಹುಸೇನ್, ಇಶ್ಫಾಕ್ ಲೋನ್ ಮತ್ತು ಜಾಫರ್ ಹಫೀಜ್ ಅಂತ ಗುರುತಿಸಲಾಗಿದೆ. ಬಾರಾಮುಲ್ಲಾ ಜಿಲ್ಲೆಯ ಉರಿ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ಮಾಡಲಾಗಿದೆ. ದೇಶ ವಿರೋಧಿ ಉದ್ದೇಶದಿಂದ ಇವರು ಗಡಿ ದಾಟಿ ಪಾಕಿಸ್ತಾನದ ಕಡೆಗೆ ಹೊರಟಿದ್ರು ಅಂತ ಗೊತ್ತಾಗಿದೆ. ಇನ್ನು ಇದೇ ಉರಿ ಸೆಕ್ಟರ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ನುಸುಳುಕೋರರನ್ನ ಸೇನೆ ಹಿಡಿದಾಕಿದೆ. ಈತನನ್ನ ಜೀಶಾನ್ ಮೀರ್ ಅಂತ ಗುರುತಿಸಲಾಗಿದೆ. ಈತನ ಬಳಿ ಪಾಕ್ನ ನ್ಯಾಷನಲ್ ಐಡಿ ಕಾರ್ಡ್ ಸಿಕ್ಕಿದೆ. ಆದ್ರೆ ತನಿಖೆ ವೇಳೆ ಈತ ಮೀಡಿಯಾದಲ್ಲಿ ಪರಿಚಯವಾಗಿದ್ದ ಭಾರತದ ಯುವತಿಯನ್ನ ಭೇಟಿಯಾಗೋಕೆ ಬಂದಿದೆ ಅಂತ ಹೇಳ್ಕೊಂಡಿದ್ದಾನೆ. ಸದ್ಯ ಹೆಚ್ಚಿನ ವಿಚಾರಣೆ ನಡೆಯುತ್ತಿದೆ. ಇತ್ತ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಕಿತಾಪತಿ ಶುರು ಮಾಡಿದೆ. ಜಮ್ಮು ಭಾಗದಲ್ಲಿ ಉಗ್ರರಿಗೆ ಕಮ್ಯುನಿಕೇಷನ್ ಸಪೋರ್ಟ್ ಕೊಡೋಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಎಲ್ಒಸಿ ಉದ್ದಕ್ಕೂ ಭಾರೀ ಸಂಖ್ಯೆಯಲ್ಲಿ ಟೆಲಿಕಾಂ ಟವರ್ಗಳನ್ನು ನಿಲ್ಲಿಸಿದೆ. ಈ ಟವರ್ಗಳ ನೆಟ್ವರ್ಕ್ ಸಿಗ್ನಲ್ಗಳು ಜಮ್ಮುವಿನ ವಿವಿಧ ಜೈಲುಗಳಲ್ಲಿರೋ ಕುಖ್ಯಾತ ಉಗ್ರರಿಗೂ ತಲುಪ್ತಿದೆ. ಕಾಶ್ಮೀರ ಭಾಗದಲ್ಲಿ ದೊಡ್ಡ ಬೆಟ್ಟಗುಡ್ಡಗಳಿರೋದ್ರಿಂದ ಈ ಪಾಕಿಸ್ತಾನಿ ಸಿಗ್ನಲ್ಗಳು ಬ್ಲಾಕ್ ಆಗ್ತಿವೆ. ಆದರೆ ಜಮ್ಮು ಭಾಗ ಕಂಪ್ಲೀಟ್ ಆಗಿ ಸಮತಟ್ಟಾಗಿರೋದ್ರಿಂದ ಇಲ್ಲಿ ಈ ನೆಟ್ವರ್ಕ್ ಸಿಗ್ನಲ್ಗಳು ಬಹಳ ದೂರದವರೆಗೂ ಈಸಿಯಾಗಿ ಪಾಸ್ ಆಗ್ತಿವೆ. ಈ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ಡಿಜಿಟಲ್ ಕುತಂತ್ರ ಶುರು ಮಾಡಿದೆ. ಭಾರತದ ಸೆಕ್ಯೂರಿಟಿ ಏಜೆನ್ಸಿಗಳು ಪಾಕ್ನ ಈ ಪ್ಲಾನ್ ಬಗ್ಗೆ ಮಾಹಿತಿ ನೀಡಿವೆ. ಇನ್ನು ಪಾಕ್ನ ಐಎಸ್ಐ ಜಮ್ಮು ಕಾಶ್ಮೀರದಲ್ಲಿರೋ ತನ್ನ ಓವರ್ ಗ್ರೌಂಡ್ ವರ್ಕರ್ಸ್ ಅಂದ್ರೆ ಉಗ್ರರಿಗೆ ಸಹಾಯ ಮಾಡೋರಿಗೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನ ಸೇರುವಂತೆ ಸೂಚನೆ ನೀಡಿದೆ. ಭದ್ರತಾ ಪಡೆಗಳ ತಪಾಸಣೆ ಮತ್ತು ಅರೆಸ್ಟ್ನಿಂದ ಎಸ್ಕೇಪ್ ಆಗೋಕೆ
ಈ ತಂತ್ರ ಮಾಡಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಗಡಿ ಜಿಲ್ಲೆಗಳಲ್ಲಿ ಆಗ್ತಿರೋ ಡೆಮೋಗ್ರಾಫಿಕ್ ಚೇಂಜಸ್ ಅಂದ್ರೆ ಸಮುದಾಯಗಳ ಬದಲಾವಣೆ ಬಗ್ಗೆ ತೀವ್ರ ನಿಗಾ ಇಡಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಿಸಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಗವರ್ನಮೆಂಟ್ ಆಫೀಸರ್ಸ್, ಬಿಎಸ್ಎಫ್, ಡಿಸಿಗಳು ಮತ್ತು ಪೊಲೀಸ್ ಚೀಫ್ಗಳ ಜೊತೆ ಅವರು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ರು. ಅಲ್ಲಿ ಈ ನಿರ್ದೇಶನ ನೀಡಿದ್ದಾರೆ. ಜೊತೆಗೆ ಪ್ರತಿಯೊಂದು ಗಡಿ ಜಿಲ್ಲೆಯಲ್ಲೂ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಗ್ರೂಪ್ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಈ ಹೊಸ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಗ್ರೂಪ್ನಲ್ಲಿ ಬಿಎಸ್ಎಫ್, ಕೋಸ್ಟ್ ಗಾರ್ಡ್, ಐಟಿ ಡಿಪಾರ್ಟ್ಮೆಂಟ್, ಇಡಿ ಮತ್ತು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಇರ್ತಾರೆ. ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಗ್ರೂಪ್ ಮಾಡ್ತಿರೋದು ಇದೇ ಮೊದಲು. ಸದ್ಯಕ್ಕೆ ಅಮಿತ್ ಶಾ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ನಲ್ಲಿ ಟೂರ್ ಮಾಡ್ತಿದ್ದಾರೆ. ಜೂನ್ 15ಕ್ಕೆ ಅವರು ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿನ ಗಡಿ ಪರಿಸ್ಥಿತಿ ಪರಿಶೀಲನೆ ಮಾಡಲಿದ್ದಾರೆ. ಸಿಬಿಎಸ್ಇ ಆನ್ಲೈನ್ ಮಾರ್ಕಿಂಗ್ ಪೋರ್ಟಲ್ 2 ಬಾರಿ ಹ್ಯಾಕ್ ಆಗಿರೋದನ್ನ ಬೋರ್ಡ್ ಒಪ್ಕೊಂಡಿದೆ. ತನ್ನ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂದ್ರೆ OSM ಸಿಸ್ಟಂನಲ್ಲಿ ಸೆಕ್ಯೂರಿಟಿ ಗ್ಯಾಪ್ ಇರೋದು ನಿಜ. ಈಗ ಸಿಸ್ಟಮ್ ರಿಪೇರಿ ಮಾಡಿ ಇನ್ನಷ್ಟು ಸೇಫ್ ಸೆಟಪ್ಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಸಿಬಿಎಸ್ಇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. 19 ವರ್ಷದ ಎಥಿಕಲ್ ಹ್ಯಾಕರ್ ನಿಸರ್ಗ ಅಧಿಕಾರಿ ಅನ್ನೋರು ಆನ್ಸರ್ ಶೀಟ್ ಮತ್ತೆ ಕ್ವೆಶ್ಚನ್ ಪೇಪರ್ಗಳು AWS ಬಕೆಟ್ನಲ್ಲಿ ಪಬ್ಲಿಕ್ ಆಗಿ ಸಿಗ್ತಿದೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಸಿಬಿಎಸ್ಇ ಈ ಸ್ಪಷ್ಟನೆಯನ್ನ ಕೊಟ್ಟಿದೆ. ಇನ್ನೊಂದ್ ಕಡೆ ಆನ್ಸರ್ ಶೀಟ್ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಿದ ಸ್ಟೂಡೆಂಟ್ಸ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. 12ನೇ ಕ್ಲಾಸ್ ಸ್ಟೂಡೆಂಟ್ ವೇದಾಂತ್ ಶ್ರೀವಾಸ್ತವಗೆ ಸಿಬಿಎಸ್ಇ ಕಡೆಯಿಂದ ಬೇರೆ ಯಾರದ್ದೋ ಫಿಸಿಕ್ಸ್ ಆನ್ಸರ್ ಶೀಟ್ ಅಪ್ಲೋಡ್ ಆಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಆತ ಪೋಸ್ಟ್ ಹಾಕಿದಾಗ ಕೆಲವರು ಆತನನ್ನ ಆಂಟಿ ನ್ಯಾಷನಲ್, ಪಾಕಿಸ್ತಾನಿ, ಸೊರೋಸ್ ಏಜೆಂಟ್ ಅಂತ ಟ್ರೋಲ್ ಮಾಡಿದ್ರು. ಈಗ ಇದೇ ವೇದಾಂತ್ ಮತ್ತೆ ಅವನ ಫ್ರೆಂಡ್ಸ್ ಜೊತೆ ಮಾತನಾಡಿರೋ ವಿಡಿಯೋನ ರಾಹುಲ್ ಗಾಂಧಿ ಶೇರ್ ಮಾಡಿದ್ದಾರೆ. ನನ್ನ ಸಹಪಾಠಿ ದೇಶದ್ರೋಹಿ ಸೊರೋಸ್ ಏಜೆಂಟ್ಗಳ ಜೊತೆಗೊಂದು ಮಾತುಕತೆ ಅಂತ ಕ್ಯಾಪ್ಷನ್ ಕೊಟ್ಟು ಸರ್ಕಾರದ ಕಾಲೆಳೆದಿದ್ದಾರೆ. ಮಕ್ಕಳ ಬೇಸಿಗೆ ರಜೆ ಮುಗಿದಿದ್ದು ಸೋಮವಾರದಿಂದ ಮತ್ತೆ ಸ್ಕೂಲ್ ಬೆಲ್ ಬಾರಿಸಲಿದೆ. ಹೀಗಾಗಿ ಶಾಲೆಗೆ ಬರೋ ಮಕ್ಕಳನ್ನ ಹಬ್ಬದ ಸಡಗರದಲ್ಲೇ ವೆಲ್ಕಮ್ ಮಾಡುವಂತೆ ಶಿಕ್ಷಣ ಇಲಾಖೆ ಎಲ್ಲಾ ಶಾಲೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ. ಶಾಲೆಗಳನ್ನ ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಮಕ್ಕಳಿಗೆ ಸಿಹಿ ಊಟ ಹಾಕಬೇಕು ಅಂತ ತಿಳಿಸಲಾಗಿದೆ. ಹಾಗೆ ಪೋಷಕರ ಮೀಟಿಂಗ್ ಕೂಡ ಮಾಡಿ ಅಂತ ಹೇಳಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕೂಡ ಅವರ ಜೊತೆಗಿದ್ರು. ಇನ್ನು ಶನಿವಾರವಷ್ಟೇ ಪಾಕ್ನ ಐಎಸ್ಐ ಮತ್ತು ದಾವೂದ್ ನೆಟ್ವರ್ಕ್ನ ಲಿಂಕ್ ಇದ್ದ 9 ಶಂಕಿತ ಉಗ್ರರನ್ನ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈಗ ಈ ಉಗ್ರರ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಮುಂಬೈನ ಬಾಂದ್ರಾದಲ್ಲಿ ಅಕ್ರಮ ಮಸೀದಿ ತೆರವು ಮಾಡಿದ್ದಕ್ಕಾಗಿ ಇವರು ಉಗ್ರ ದಾಳಿಗೆ ಪ್ಲಾನ್ ಮಾಡಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು, ಸೇನೆ, ಸರ್ಕಾರಿ ಸಂಸ್ಥೆಗಳ ಮೇಲೆ ದಾಳಿಗೆ ಮುಂದಾಗಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರಿ ಮೇ ತಿಂಗಳ ಮಂತ್ಲಿ ಎಕಾನಮಿಕ್ ರಿವ್ಯೂ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಆರ್ಥಿಕತೆ ಸ್ಟೇಬಲ್ ಆಗಿದ್ರೂ ಮುಂದಿನ ದಿನಗಳಲ್ಲಿ ಹುಷಾರಾಗಿರಬೇಕು ಅಂತ ಎಚ್ಚರಿಸಿದೆ. ಜಾಗತಿಕ ಮಟ್ಟದಲ್ಲಿ ಇಂಧನ ಬೆಲೆ ಏರಿಕೆ, ರೂಪಾಯಿ ಕುಸಿತ, ಗಲ್ಫ್ ಯುದ್ಧ ಮತ್ತೆ ಮುಂಗಾರು ಕೊರತೆ ಇದೆ. ಹಾಗೆ ಪೆಟ್ರೋಲ್, ಡೀಸೆಲ್ ರೇಟ್ ಹೆಚ್ಚಾಗಿರೋದ್ರಿಂದ ವಸ್ತುಗಳ ಬೆಲೆ ಏರಿಕೆಯಾಗಿ ಸದ್ಯದಲ್ಲೇ ಜನರಿಗೆ ಇದರ ಬಿಸಿ ತಟ್ಟೋ ಸಾಧ್ಯತೆ ಇದೆ ಅಂತ ವರದಿ ಹೇಳಿದೆ. ಇನ್ನು ಪಾಸಿಟಿವ್ ವಿಚಾರ ಅಂದ್ರೆ ನಮ್ಮ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಮತ್ತೆ ಫಾರೆಕ್ಸ್ ರಿಸರ್ವ್ಸ್ ಚೆನ್ನಾಗಿದೆ. ಏಪ್ರಿಲ್ 2026ರಲ್ಲಿ ಟೋಟಲ್ ಎಕ್ಸ್ಪೋರ್ಟ್ಸ್ 13.6% ಹೆಚ್ಚಾಗಿ $80.8 ಬಿಲಿಯನ್ ಏರಿದೆ. ಇದರಿಂದ ಟ್ರೇಡ್ ಡೆಫಿಸಿಟ್ $11.2 ಬಿಲಿಯನ್ ನಿಂದ $7.8 ಬಿಲಿಯನ್ ಗೆ ಇಳಿದಿದೆ. ಜೊತೆಗೆ ಕಳೆದ ಫೈನಾನ್ಷಿಯಲ್ ಇಯರ್ 2026ರಲ್ಲಿ ನಮಗೆ $94.5 ಬಿಲಿಯನ್ FDI ಬಂದಿದ್ದು ಇದು ಹಿಸ್ಟ್ರಿಯಲ್ಲೇ ಹೈಯೆಸ್ಟ್. ಇನ್ನು ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಯುದ್ಧ ಶುರುವಾದಾಗಿನಿಂದ ಮೇ 21ರವರೆಗೆ ಇಕ್ವಿಟಿ ಮಾರ್ಕೆಟ್ನಿಂದ $23.6 ಬಿಲಿಯನ್ ಹಣ ಆಚೆ ಹೋಗಿದೆ. ಒಟ್ನಲ್ಲಿ ಗ್ಲೋಬಲ್ ಟೆನ್ಷನ್ನಿಂದ ಇನ್ವೆಸ್ಟರ್ಸ್ ಎಚ್ಚರಿಕೆ ಹೆಜ್ಜೆ ಇಡ್ತಿದ್ದು ಮಾರ್ಕೆಟ್ನಲ್ಲಿ ವಾಲಟಿಲಿಟಿ ಕಂಟಿನ್ಯೂ ಆಗಲಿದೆ ಅಂತ ರಿಪೋರ್ಟ್ ಹೇಳಿದೆ. ಗಡಿ ವಿಚಾರವಾಗಿ ಭಾರತ ನೇಪಾಳ ಮಧ್ಯೆ ಕಿತ್ತಾಟ ನಡೀತಿರೋ ಹೊತ್ತಲ್ಲೇ ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಎಚ್ಚರಿಕೆ ಹೇಳಿಕೆಯನ್ನ ನೀಡಿದ್ದಾರೆ. ಕೇವಲ ಭಾರತ ಮಾತ್ರ ಅಲ್ಲ, ನೇಪಾಳ ಕೂಡ ಭಾರತದ ನೆಲವನ್ನ ಆಕ್ರಮಿಸಿದೆ ಅಂತ ಹೇಳಿದ್ದಾರೆ. ನಾನು ಪ್ರಧಾನಿಯಾದ್ಮೇಲಷ್ಟೇ ನನಗೆ ಈ ವಿಷಯ ಗೊತ್ತಾಯ್ತು. ನಮ್ಮ ದೇಶ ಕೂಡ ಹಲವೆಡೆ ಭಾರತದ ಜಾಗವನ್ನ ಅತಿಕ್ರಮಣ ಮಾಡಿದೆ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ನೇಪಾಳವನ್ನ ಕೇಳದೆ ಲಿಪುಲೇಖ್ ಮತ್ತು ಲಿಂಬಿಯಾಧುರ ಮೂಲಕ ಭಾರತ ಮತ್ತು ಚೀನಾ ಟ್ರೇಡ್ ರೂಟ್ ಮಾಡ್ತಿರೋ ಬಗ್ಗೆ ಅಲ್ಲಿನ ಸಂಸದರು ಪ್ರಶ್ನೆ ಮಾಡಿದ್ರು. ಅಲ್ಲಿ ಬಾಲೇಂದ್ರ ಶಾ ಈ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಎರಡು ದೇಶಗಳ ನಡುವಿನ ಈ ಗಡಿ ವಿವಾದವನ್ನ ಮಾತುಕತೆ ಮತ್ತು ರಾಜತಾಂತ್ರಿಕತೆ ಮೂಲಕ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸ್ವತಃ ಪ್ರಧಾನಿಯ ಈ ಹೇಳಿಕೆಗೆ ನೇಪಾಳದ ಪಾರ್ಲಿಮೆಂಟ್ನಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ನೇಪಾಳಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ನಾಯಕರು ಪ್ರಧಾನಿಯ ಈ ಮಾತನ್ನ ಪಾರ್ಲಿಮೆಂಟ್ ರೆಕಾರ್ಡ್ನಿಂದ ತೆಗೆದು ಹಾಕಬೇಕು ಅಂತ ಸ್ಪೀಕರ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಕೇರ್ ಮಾಡದೆ ಬಾಲೇಂದ್ರ ಶಾ ಪಾರ್ಲಿಮೆಂಟ್ನಿಂದ ಹೊರ ನಡೆದಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ IPL 2026ರ ಫೈನಲ್ ಮ್ಯಾಚ್
ಡಿಫೆಂಡಿಂಗ್ ಚಾಂಪಿಯನ್ಸ್ ಆರ್ಸಿಬಿ ಮತ್ತೆ ಗುಜರಾತ್ ಟೈಟನ್ಸ್ ಮಧ್ಯೆ ದೊಡ್ಡ ಹೈ ವೋಲ್ಟೇಜ್ ಸೆಣಸಾಟ. 2022ರಲ್ಲಿ ಜಿಟಿ ಫಸ್ಟ್ ಕಪ್ ಗೆದ್ದಿದ್ರೆ 2025ರಲ್ಲಿ ಆರ್ಸಿಬಿ 18 ವರ್ಷಗಳ ಬರ ನೀಗಿಸಿಕೊಂಡು ಕಪ್ ಎತ್ತಿತ್ತು. ಈಗ ಇಬ್ಬರಿಂದಲೂ ಎರಡನೇ ಕಪ್ಗಾಗಿ ಫೈಟ್. ವಿಡಿಯೋ ರೆಕಾರ್ಡ್ ಆಗೋವಾಗ ಪಂದ್ಯದ ಸ್ಕೋರ್ ಈ ತರ ಇತ್ತು. ಇನ್ನು ಆರ್ಸಿಬಿ ಗೆದ್ರೆ ರಸ್ತೆಗಿಳಿದು ಸೆಲೆಬ್ರೇಷನ್ ಮಾಡೋಣ ಅಂತ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿದ್ರು. ಅದಕ್ಕೆ ಬೆಂಗಳೂರು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮ್ಯಾಚ್ ರಿಸಲ್ಟ್ ಏನೇ ಬಂದ್ರೂ ಪಬ್ಲಿಕ್ ಜಾಗದಲ್ಲಿ ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಸೋಮವಾರ ಬೆಳಗಿನ ಜಾವ 5 ಗಂಟೆವರೆಗೂ ಸಿಟಿಯ ಪ್ರಮುಖ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಯಾವ ಏರಿಯಾದಲ್ಲಿ ಮ್ಯಾಚ್ ನೋಡೋಕೆ ಬಿಗ್ ಸ್ಕ್ರೀನ್ ಹಾಕಿದ್ದಾರೆ, ಎಲ್ಲಿ ಜನ ಜಾಸ್ತಿ ಸೇರ್ತಾರೆ ಅನ್ನೋದನ್ನ ಲಿಸ್ಟ್ ಮಾಡಿ ಅಲ್ಲಿ ಅಹಿತಕರ ಘಟನೆ ಆಗದ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಆಯಾ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೆ ಆರ್ಡರ್ ಮಾಡಲಾಗಿದೆ. ಬೈಕ್ ರ್ಯಾಲಿ ಮಾಡೋದು, ಓವರ್ ಸ್ಪೀಡ್ ಆಗಿ ಗಾಡಿ ಓಡಿಸೋದು, ಸ್ಟಂಟ್ಸ್ ಮಾಡೋದು, ಹಾರ್ನ್ ಮಾಡೋದು ಮತ್ತೆ ರೋಡ್ ಬ್ಲಾಕ್ ಮಾಡೋದೆಲ್ಲ ಬ್ಯಾನ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.